ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 25 ಜನವರಿ 2026ರಂದು SDA ಮತ್ತು ಇನ್ನಿತರ ಹುದ್ದೆಗಳಿಗೆ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯ ಪೇಪರ್ 2ದ ಒಂದು ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಗಳನ್ನು ನೋಡೋಣ. ಅದರಲ್ಲಿ ಕನ್ನಡ ವಿಷಯದ ಮೇಲಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡುವ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿರಿ. ಸೊ ಅಗೆ ಅಂದರೆ ನೆಲತೋಡು, ಉದ್ದು ಅಂದ್ರೆ ಮುಗಿಯಾಗತ್ತ, ತೀರು ದೂರವಾಗು, ಪಿಂಗು ಚಿಕ್ಕು. ಓಕೆ, ಸೊ ಆಪ್ಷನ್ 3 ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲೇ ತಪ್ಪಾದ ಜೋಡಿಯನ್ನು ಗುರುತಿಸಿ. ಓಕೆ, ಶಿವರಾಮ್ ಕಾರಂತ್ ಹುಚ್ಚು ಮನಸ್ಸಿನ 10 ಮುಖಗಳು ಕರೆಕ್ಟ್ ಅದ. ದೇ ಜವರೇಗೌಡ ಹೋರಾಟದ ಬದುಕು ಇದು ಕರೆಕ್ಟ್ ಅದ. ಅರವಿಂದ ಬಾಲಗತ್ತಿ ಗೌರ್ಮೆಂಟ್ ಬ್ರಾಹ್ಮಣ ಕರೆಕ್ಟ್ ಅದ. ಸಿದ್ಧಲಿಂಗಯ್ಯ ಹುಳಿ ಮಾವಿನ ಮರ ತಪ್ಪು. ಮಾವಿನ ಮರ ಇದೇನು ಪಿ ಲಂಕೇಶ್ ಇವರದು. ಪಿ ಲಂಕೇಶ್ ಇವ್ರದ್ದು, ಸಿದ್ಧಲಿಂಗಯ್ಯ ಅವ್ರದ್ದು ಊರು ಕೇರಿ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಮೂರನೇ ಕ್ವಶನ್ ನೋಡಿ, ತತ್ಸಮ ತದ್ಭವಗಳಲ್ಲಿ ಹೊಂದಾಣಿಕೆ ಅಲ್ಲದ ಜೋಡಿಯನ್ನು ಗುರುತಿಸಿ. ತಾತ ತಂದೆ ಇದು ಇಲ್ಲ, ಪ್ರಜ್ವಲ ಪತ್ತನ ಇದು ಇಲ್ಲ. ಸೊ ಎ ಆ್ಯಂಡ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತಾ, ಅರ್ಥ ಆಯ್ತಾ? ನೆಕ್ಸ್ಟ್, ಭಿಕ್ಷುಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಇಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ವಿಶೇಷತೆಯನ್ನು ಗುರುತಿಸಬೇಕು. ಮನೆ ಅಂದ್ರೇನು? ದ್ವಿರುಕ್ತಿ ಇದು ಕರೆಕ್ಟ್. ನೆಕ್ಸ್ಟ್, 5ನೇ ಕ್ವಶನ್ ನೋಡಿ, ಸೂಕ್ತ ಲೇಖನ ಚಿಹ್ನೆ ಬಳಕೆಯಾಗಿರುವ ಆಯ್ಕೆಯನ್ನು ಗುರುತಿಸಿ. ನೋಡಿ, ಸೌಂದರ್ಯವನ್ನು ನೋಡುವುದು ಹೊರಗಿನ ಕಣ್ಣುಗಳಲ್ಲ, ನಮ್ಮ ಒಳಗಣ್ಣುಗಳು ಇದು ಕರೆಕ್ಟ್. ನೆಕ್ಸ್ಟ್, ತವರಿನ ಸೀರೆ ಅರ್ಥ ಬರುವ ಗ್ರಾಮ್ಯ ರೂಪವನ್ನು ಗುರುತಿಸಿ. ಗ್ರಾಮ್ಯ ನೋಡಿ, ನಮ್ಮ ಆಡು ಭಾಷೆಯೆಲ್ಲ ಮಾಡ್ತಾವಲ್ಲ, ತವರು ಬಣ್ಣ ಅಂತ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಕಳುವ್ಯಾರೆ ಗ್ರಾಮ್ಯ ರೂಪಕ್ಕೆ ಸರಿಯಾದ ಗ್ರಾಂಥಿಕ ರೂಪ. ಕಳುಹಿಸಿದ್ದಾರೆ ಇದು ಕರೆಕ್ಟ್. ನೆಕ್ಸ್ಟ್, ಹೇಳಿಕೆ 1 ಹೇಳಿಕೆ 2 ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ಹೌದು, ಕರೆಕ್ಟ್ ಅದ. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಹೇಳಿಕೆ 1 ಮತ್ತು ಹೇಳಿಕೆ 2 ಕರೆಕ್ಟ್ ಅದಾವೆ. ನೆಕ್ಸ್ಟ್, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರ್ ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದಾದರೂ ಅವರ ಈ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರುಗಿದರು. ಈ ಮೇಲಿನ ವಾಕ್ಯವು ಯಾವುದಕ್ಕೆ ಉದಾಹರಣೆ? ನೋಡಿ, ನಿರ್ಧರಿಸಿರಾದರು ಇದೊಂದು ಕ್ರಿಯಾಪದ, ಮರುಗಿದರು ಇದು ಕ್ರಿಯಾಪದ, ದೊರೆಯಲಿಲ್ಲವೆಂಬ, ನಿರ್ಧರಿಸಿದಾದರೂ ಅಥವಾ ದೊರೆಯಲಿಲ್ಲವೆಂಬ ಮತ್ತು ಮರುಗಿದರು ಇದೆಲ್ಲ ಏನಾಗುತ್ತಾ? ಮಿಶ್ರವಾಕ್ಯ. 10ನೇ ಕ್ವಶನ್ನು, ನನ್ನ ಸತ್ಯಾನ್ವೇಷಣೆ ಕೃತಿಯನ್ನು ಗಾಂಧೀಜಿಯವರು ರಚಿಸಿದರು. ಅರ್ಥ ಆಯ್ತಾ? ಈ ಮೇಲಿನ ವಾಕ್ಯದಲ್ಲಿರುವ ಕರ್ಮಪದವನ್ನು ಗುರುತಿಸಿ. ಕರ್ಮಪದ. ಸೊ ಇಲ್ಲಿ ಕರ್ಮಪದ ಅಂದ್ರೇನು? ಕೃತಿಯನ್ನು ಬರುತ್ತಾ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ. ಮೂಗು ತುರಿಸಿ ಡ್ಯಾಶ್ ಎನಿಸಿಕೊಳ್ಳಬೇಡ, ಮೂರ್ಖ ಎನಿಸಿಕೊಳ್ಳಬೇಡ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ನುಡಿಗಟ್ಟು ಅಲ್ಲ? ಅರಣ್ಯರೋಧನ, ರಾಮಬಾಣ, ಮಾರಣ ಹೋಮ, ಬಲ್ಲುಕಪತಿ. ಸೊ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಬಲ್ಲುಕಪತಿ. ಓಕೆ, ಆಪ್ಷನ್ 2 ಇದು ಕರೆಕ್ಟ್.
ಭಲ್ಲುಕಪತಿ ಅಂದರೆ ಏನಾಗತ್ತಾ, ಇದು ಕರಡಿಗಳ ರಾಜ್ಯ ಅಥವಾ ಜಾಂಬವಂತ ಅಂತ ನಾವು ಅಂತೀವಿ. ನೆಕ್ಸ್ಟ್, ಈ ಕೆಳಗೆ ನೀಡಲಾದ ಪದಗಳಲ್ಲಿ ಅನ್ಯದೇಶ ಪದವನ್ನು ಗುರುತಿಸಿ. ಕೈ, ಬಿಡು, ಶುರು, ಕಾಲು. ಓಕೆ, ಸೊ ಇಲ್ಲಿ ಕೈ ಅನ್ನೋದು ಕನ್ನಡದ, ಬಿಡು ಕನ್ನಡದ, ಆಮೇಲೆ ಕಾಲು ಕನ್ನಡದ, ಶುರು ಇದು ಅನ್ಯ ಭಾಷೆ ಪದ. ಶುರು ಇದನ್ನು ಮರಾಠಿಯಲ್ಲಿ ವಾಪರಿಸ್ತೀವಿ, ಹಿಂದಿಯಲ್ಲಿ ವಾಪರಿಸ್ತೀವಿ, ಇವೆಲ್ಲ ಭಾಷೆಗಳಲ್ಲಿ ವಾಪರಿಸ್ತೀವಿ ನಾವು. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಓಕೆ, ಚೆನ್ನಾಗಿ ಬರೆದನು, ದಪ್ಪನೆ ಬಿದ್ದಿತು, ವೇಗವಾಗಿ ಓಡುವನು, ಕೆಂಪಗೆ ಕಾಯಿಸು, ಜುಳುಜುಳನೆ ಹರಿಯುತ್ತದೆ. ಇಲ್ಲಿ ಕರೆಕ್ಟ್ ಏನಾಗತ್ತಾ, 2 3 4 5 1 2 3 4 5 1 ಆಪ್ಷನ್ 1 ಇದು ಕರೆಕ್ಟ್. ಪೂರ್ಣ ವರ್ತಮಾನ ಕಾಲವನ್ನು ಸೂಚಿಸುವ ಕ್ರಿಯಾಪದ. ಸೊ ಕರೆಕ್ಟ್ ಆನ್ಸರ ತಿನ್ನುತ್ತಿರಬಹುದು. ನೆಕ್ಸ್ಟ್, ಕೆಳಗಿನ ಪದ ವಿಂಗಡಣೆಯಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಅನ್ನ, ಅನ್ನ ಕರೆಕ್ಟ್ ಅದ. ಅಕ್ಷ ಕರೆಕ್ಟ್ ಅದ. ಚಿನ್ನ ಇದು ತಪ್ಪು. ಹಬ್ಬ ಕರೆಕ್ಟ್. ಇಲ್ಲಿ ಚಿನ್ನ ಯಾಕೆ ತಪ್ಪು? ಚಿನ್ನ ಚ ಕರೆಕ್ಟು, ಈ ಕರೆಕ್ಟು, ನ ಕರೆಕ್ಟು, ಆ ಬಂದಿದೆ ನೋಡಿ, ಇಲ್ಲಿ ಅ ಬೇಕು. ಓಕೆ, ಆಪ್ಷನ್ 3 ಇದು ತಪ್ಪು. ನೆಕ್ಸ್ಟ್, ಈ ಕೆಳಗಿನ ಗಾದೆಗಳಲ್ಲೇ ತಪ್ಪಾದ ಗಾದೆಯನ್ನು ಗುರುತಿಸಿ. ಯಾವ ಗಾದೆ ತಪ್ಪು? ಹೆದರಿದವನ ಕಣ್ಣಿಗೆ ಹಗ್ಗವು ಹೂವೇ ಇದು ತಪ್ಪು. ನೆಕ್ಸ್ಟ್, ಗ್ರಹವಾಚಕ ಶಬ್ದಗಳಾದ ಸೂರ್ಯ, ಚಂದ್ರ, ಶನಿ, ಮಂಗಳ ಇತ್ಯಾದಿಗಳನ್ನು ಯಾವ ಲಿಂಗಗಳೆಂದು ಗುರುತಿಸುವರು? ಇವೆಲ್ಲ ಪುಣ್ಯ ಪುಸ್ತಕಲಿಂಗ. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸಮಾನಾರ್ಥಕ ಪದಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿ ಹೊಂದಿಕೆ ಆಗದ ಗುಂಪನ್ನು ಗುರುತಿಸಿ. ಹೊಂದಿಕೆ ಆಗದ: ಶ್ವೇತ, ಶುಭ್ರ, ಧವಳ, ಬಿಳುಪು ಕರೆಕ್ಟ್ ಅದ. ಅಗ್ನಿ, ಅನಲ, ಅನಿಲ, ಪಾವಕ, ಭೃಂಗ, ಮಧುಪ, ಮಧುಕರ, ದೊಂಬಿ, ನೃಪ, ಮಹಿಪ, ರಾಹುತ, ನರೇಶ ಯಾವುದದ ನೋಡಿ. ಅಗ್ನಿ ಅನಲ ಕರೆಕ್ಟು, ಪಾವಕ ಕರೆಕ್ಟು. ಬಟ್ ಅನಿಲ್ ಅಂದರೆ ಏನಪ್ಪ? ಇದು ಅನಿಲ್ ಅಂದರೆ ಗ್ಯಾಸ್ ಆಗತ್ತಾ, ವಾಯು ಆಗತ್ತಾ, ಇದು ಸೇರಲ್ಲ. ಆಮೇಲೆ ನೃಪ, ಮಹಿಪ, ರಾಹುತ, ನರೇಶ. ಸೊ ಇಲ್ಲಿ ರಾಹುತ ಇದು ಆಗತ್ತಾ. ಸೊ ಅದಕ್ಕೆ ಬಿ ಮತ್ತು ಸಿ. ಓಕೆ, ಈ ಕೆಳಗಿನ ಸಮಾನಾರ್ಥಕ ಪದಗಳನ್ನು ಹೊಂದಿಸಿರಿ. ಸೊ ಇಲ್ಲಿ ಸಮಾನಾರ್ಥಕ ನೋಡಿ. ಬಾಣ ಅಂದ್ರೆ ಅನ್ನ, ಆರ್ತ ದುಃಖಿತ, ನಿಶಾ ಅಂದ್ರೆ ರಜನಿ, ಕೈತವ ಜೂಜು. ಅದಕ್ಕೆ ಇಲ್ಲಿ ಆಪ್ಷನ್ 3 ಆಗತ್ತೆ ಕರೆಕ್ಟ್. ಹುಲಿಯಂಜಿಕೆ ಈ ಪದದ ಸಮಾಸವನ್ನು ಗುರುತಿಸಿ. ಹುಲಿಯಂಜಿಕೆ ಹುಲಿಯ ದೆಸೆಯಿಂದ ಪ್ಲಸ್ ಅಂಜಿಕೆ ನೋಡಿ. ಹುಲಿಯ ದೆಸೆಯಿಂದ ಪ್ಲಸ್ ಅಂಜಿಕೆ, ಇದು ಹುಲಿ ಅಂಜಿಕೆ. ಇದೇನಾಗತ್ತಪ್ಪ? ಪಂಚಮಿ ತತ್ಪುರುಷ ಸಮಾಸ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ. ಸರಿಯಾದ: ಆಕಾಶಕ್ಕೆ ಚತುರ್ಥಿ ಕರೆಕ್ಟ್ ಐತಿ. ಬಯಲಲ್ಲಿ ಪ್ರಥಮ ತಪ್ಪು. ಬಯಲಲ್ಲಿ ಇದು ಸಪ್ತಮಿ ಬೇಕಿಲ್ಲಿ, ಸಪ್ತಮಿ. ಓಕೆ, ಸಪ್ತಮಿ ಇದು ಕರೆಕ್ಟು, ಇದು ತಪ್ಪು. ಬೆಂಕಿಯಿಂದ ಇಂದ ಅಂದರೆ ಇದೇನಾಗತ್ತಾ? ಬೆಂಕಿಯಿಂದ ಕರೆಕ್ಟ್. ಎಸ್, ಬೆಂಕಿಯಿಂದ, ಬೆಂಕಿಯ ದಿಶೆಯಿಂದ. ಓಕೆ, ಮರವು ದ್ವಿತೀಯ ವಿಭಕ್ತಿ. ಮರವು ಅಂದರೆ ಇದು ಪ್ರಥಮ ಹೂ ಬರ್ತದೆ. ಸೊ ಇದು ದ್ವಿತೀಯ ಅಲ್ಲ, ಇದು ತಪ್ಪು. ಸೊ ಎ ಮತ್ತು ಸಿ ಕರೆಕ್ಟ್ ಆಗ್ತವೆ. ಈ ಕೆಳಗಿನ ಪದಗಳ ಜೋಡಿಗಳಲ್ಲಿ ತಪ್ಪಾದ ಪದ ಜೋಡಿಯನ್ನು ಗುರುತಿಸಿ.
ಪಟಲ ಹಟಲ ಇದು ತಪ್ಪು. ಪಲಸು ಹಲಸು ಕರೆಕ್ಟು, ಪಾಲು ಹಾಲು ಕರೆಕ್ಟು, ಪಂದಿ ಹಂದಿ ಕರೆಕ್ಟು. ನೆಕ್ಸ್ಟ್, ಈ ಕೆಳಗಿನ ನಾಡ್ಯ ಗೀತೆಗಳಲ್ಲಿ ಅಡಿಗೆರೆ ಎಳೆದ ತಪ್ಪಾಗಿರುವ ಪದಗಳನ್ನು ಗುರುತಿಸಿ. ಸೊ ಇನ್ನೊಂದು ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ಈ ಒಂದು ಪದ ವಿಂಗಡಣೆಯಲ್ಲಿ ಚಿನ್ನ ನೋಡಿ, ಇದು ತಪ್ಪತ್ತ, ಇವೆಲ್ಲ ಕರೆಕ್ಟ್ ಅವ. ತಪ್ಪಾದ ಆಯ್ಕೆ, ಸಾರಿ ಇನ್ಕ ನೋಡಿರಲಿಲ್ಲ, ಹಬ್ಬ ಆ ಒಂದು ಕೂಡ ಇಲ್ಲಿ ಎಕ್ಸ್ಟ್ರಾ ಅದ. ಸೊ ಅದಕ್ಕೆ 3 or 4 ಅಂತ ಆಗತ್ತೆ ಇದು ಆನ್ಸರ್. ಓಕೆ, 3 or 4. ಸೊ ನೋಡಿ ಇಲ್ಲಿ ಯಾವ್ಯಾವ ತಪ್ಪದವಪ್ಪ. ತೈಲಪ ಇದೊಂದು ತಪ್ಪದ. ಡಂಕಣ. ಸೊ ಎ ಮತ್ತು ಸಿ ತಪ್ಪದವು. ಓಕೆ, ನೆಕ್ಸ್ಟ್ 25ನೇದು, ಇಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪ. ಬಾಬುಕೋಡಿ ವೆಂಕಟರಮಣ ಕಾರಂತ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚೆ ಗ್ರಾಮದಲ್ಲಿ ಜನಿಸಿದರು. ಬಂಟ್ವಾಳ ಅಲ್ಲ, ಬಂಟ್ವಾಳ. ಉಪಮಾಲಂಕಾರ ಅಲ್ಲದೆ ಇರುವುದನ್ನು ಗುರುತಿಸಿ. ಇಲ್ಲಿ ಕೊಟ್ಟದ್ದು ಎಲ್ಲ ಉಪಮಾಲಂಕಾರ, ಬಟ್ ಯಾವುದು ಉಪಮಾಲಂಕಾರ ಅಲ್ಲ. ಮಗುವಿನ ಮುಖ ಕಮಲ ಅರಳಿತು. ನೆಕ್ಸ್ಟ್, ಊರು ಉಪಕಾರ ಅರಿಯದು, ಹೆಣ್ಣು ಶೃಂಗಾರ ಅರಿಯದು. ಈ ಅಲಂಕಾರ ಯಾವುದು? ಇದು ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್, ಗುಂಪಿಗೆ ಸೇರದ ಜೋಡಿಯನ್ನು ಗುರುತಿಸಿ. ಗುಂಪಿಗೆ ಸೇರದ. ಸೊ ಇಲ್ಲಿ ನಮ್ರ ವಿನಮ್ರ ನೋಡಿ. ಹರ್ಷ ವಿಷಾದ, ಅಡ್ಡ ಲಂಬ, ಸೊಲ್ಲು ಮೌನ. ಸೊ ಇದು ಆಪ್ಷನ್ 4. ನೆಕ್ಸ್ಟ್, ಅಷ್ಟು ದೊಡ್ಡ ಕಲ್ಲು. ಇಲ್ಲೇ ಅಷ್ಟು ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಅಷ್ಟು ಅಂದ್ರೇನು? ಪರಿಮಾಣವಾಚಕ. ನೆಕ್ಸ್ಟ್, ಸಂಧಿ ಪದಗಳಲ್ಲೇ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಗುಂಪನ್ನು ಗುರುತಿಸಿ. ಸವರ್ಣ ದೀರ್ಘ: ಕರತಲ ಮಲಕ, ಲಕ್ಷೀಂದ್ರ, ವಿದ್ಯಾರ್ಥಿ, ಮೃದೋಕ್ತಿ. ಇದು ಕರೆಕ್ಟ್. ನೆಕ್ಸ್ಟ್ 31ನೇದ್ದು, ಕ್ರಿಯೆ ನಡೆದಿಲ್ಲ ಎಂಬುದನ್ನು ಸೂಚಿಸುವ ಕ್ರಿಯಾಪದಗಳ ಹೆಸರೇನು? ಕ್ರಿಯೆ ನಡೆದಿಲ್ಲ ಅಂದರೆ ನಿಷೇಧಾರ್ಥಕ. ನೆಕ್ಸ್ಟ್, ಈ ಹಲಸಿನಕಾಯಿಗೆ ಒಂದು ಚಿಕ್ಕ ಕಾಸನ್ನು ನಾನು ಹೆಚ್ಚಾಗಿ ಕೊಡುವುದಿಲ್ಲ. ಈ ವಾಕ್ಯದಲ್ಲಿರುವ ಗುಣವಾಚಕ ಏನು? ಗುಣ. ಈ ಒಂದು ಹಲಸಿನಕಾಯಿಗೆ ಒಂದು ಚಿಕ್ಕ ಕಾಸನ್ನು, ಚಿಕ್ಕ ಇದು ಗುಣ. ಅಂದರೆ ಚಿಕ್ಕ ಅಂದರೆ ಇದು ಪರಿಮಾಣವನ್ನು ತೋರಿಸ್ತದೆ, ಅಂದರೆ ಅದರ ಒಂದು ಅಳತೆ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. 1000 ಆನೆ, ಇದು ಸಂಖ್ಯಾವಾಚಕ. ಓಕೆ. ಕೆಂಪು ಬಟ್ಟೆ, ಇದು ಏನಾಗುತ್ತಾ? ಕೆಂಪು ಬಟ್ಟೆ ಇದು ಗುಣವಾಚಕ ಆಗುತ್ತಾ. ಹಲವು ದಿನ ಪರಿಮಾಣವಾಚಕ. ಓಕೆ. ಆಮೇಲೆ ಎಂಥ ಬಣ್ಣ, ಇದು ಪ್ರಕಾರವಾಚಕ. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್, ಭಾವನಾಮಗಳನ್ನು ಗುರುತಿಸಿ. ಕೋಪ, ಸಂತೋಷ, ಸಮಾಧಾನ, ಶಾಲೆ. ನೋಡಿ, ಕೋಪ ಇದು ಕೂಡ ಭಾವನಾಮ, ಸಂತೋಷ ಕೂಡ, ಆಮೇಲೆ ಸಮಾಧಾನ ಕೂಡ ಆಗುತ್ತ. ABC ಕರೆಕ್ಟ್. ಲಾಸ್ಟ್ ಕ್ವಶನ್ ನೋಡಿ. ನಾನು, ನಾವು ಇವು ಯಾವ ಸರ್ವನಾಮಗಳಿಗೆ ಉದಾಹರಣೆಗಳಾಗಿವೆ? ನಾನು, ನಾವು. ಆತ್ಮಾರ್ಥಕ ಅಂದ್ರೇನು? ತಾನು, ತಾವು ಆಗತ್ತೆ. ಆಮೇಲೆ ಉತ್ತಮ ಅಂದ್ರೇನು? ನೀವು, ಅವನು, ಅವು ಇವಾಗ್ತಾವ. ಉತ್ತಮ ನಾನು,
ಉತ್ತಮ ಪುರುಷ ಸರ್ವನಾಮ ಏನಾಗುತ್ತಾ ನಾನು ನಾವು, ನಾನು ನಾವು. ಆಮೇಲೆ ಮಧ್ಯಮ ಪುರುಷ ನೀನು ನೀವು, ಇವೆಲ್ಲ ಆಗ್ತವೆ. ಓಕೆ, ಸೊ ಇವಿಷ್ಟು ಈ ಒಂದು ಕನ್ನಡ ವಿಷಯದ ಮೇಲಿನ ಸಂಭಾವ್ಯ ಉತ್ತರಗಳಾಗಿದ್ದವು. ಸೊ ಈ ಒಂದು ಏನಪ್ಪ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮಗೆ ಉತ್ತರಗಳಲ್ಲಿ ಏನಾದರೂ ತಪ್ಪು ಅನಿಸ್ತಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.